ನೀನು ಇಷ್ಟೊಂದು ಆತುರದಲ್ಲಿ ಹೋಗುತ್ತಿದ್ದರೆ ಹೇಗಪ್ಪ ತಿಳಿಯುವುದು? ಎಲ್ಲಿಗೆ ಪಯಣ? ವೈಕುಂಠಕ್ಕೆ ಬರುತ್ತೀರಾ? ಯಾಕೆ? ಆ ಹರಿಯನ್ನು ಈ ಹಿರಣ್ಯಾಕ್ಷ ಸಿಗಿದು ಹಾಕುವುದನ್ನು ಕಣ್ಣಾರ ನಿನಗೆ ಕೈಯ ಬಂತು ಇಂತಹ ದುರ್ಬುದ್ಧಿ? ಏನೆಂದರೆ ಮತ್ತಿನ್ನೇನಯ್ಯ, ಇಂತಹ ಲೋಕ ಕಲ್ಯಾಣ ಕಾರ್ಯಕ್ಕೆ ಹೊರಟಿರುವಾಗ ನಮ್ಮಂತವರ ಸಲಹೆ ಕೇಳಬಾರದೆ? ಇದು ದುರ್ಬುದ್ಧಿಯಲ್ಲವೇ? ಏನು ನಿಮ್ಮ ಸಲಹೆ? ಆ ಶ್ರೀಪತಿ ಮಹಾಮಾಯಾವಿ ನಾವು ದಾನವರು, ಅವನಿಗಿಂತಲೂ ಮಾಯಾವಿ. ಅವನು ಆದಿದೇವ ಕಣಯ್ಯ. ಅದಕ್ಕಾಗಿ ನಾವು ಅವನನ್ನು ಅಂತ್ಯದೇವನನ್ನಾಗಿ ಮಾಡಲು ಹೊರಟಿರುವುದು ಕಡೆಯ. ಹಿರಣ್ಯಾಕ್ಷ ಅವನು ಅಚ್ಯುತ. ನನ್ನ ಕಥೆಯಿಂದ ಅಪ್ಪಳಿಸಿದರೆ ಅವನು ಅಚ್ಯುತ. ದೊಡ್ಡವರ ಮಾತು ಕೇಳಿದರೆ ಕ್ಷೇಮ. ಯಾರವನು ದೊಡ್ಡವನು? ವಯಸ್ಸಿನಲ್ಲಿ ಶಕ್ತಿಯಲ್ಲಿ ನೀನೆ. ನೋಡು ಹಿರಣ್ಯಾಕ್ಷ, ಎದುರಾಳಿಯು ಆಕ್ರೋಶದಿಂದ ಎದುರಾನಾಗಲೇ ಯುದ್ಧದ ಸೊಗಸು. ಶೇಷಶಾಯಿಯಾಗಿ ಮಲಗಿರುವ ವಿಷ್ಣುವಿಗೆ ಕೋಪವೇ ಇಲ್ಲವೇ? ಓಹೋ, ಹೊಸ ವಿಷಯ. ನಾರದರೆ ಅವನಿಗೆ ಕೋಪ ಬರುವಂತೆ ಮಾಡಲು ಏನು ಮಾಡಬೇಕು? ಹಾಗೆ ಮಾದಾರಿಗೆ ಏನೆಂದರೆ, ಮಹಾವೀರ, ನಿನಗೆ ಅತ್ಯಂತ ಪ್ರಿಯರಾದವರು ಯಾರು? ನನ್ನ ಅಣ್ಣ. ನೀವೇ? ನಾನೇ? ಸಂತೋಷ, ಬಹಳ ಸಂತೋಷ. ನನ್ನನ್ನು ಬಿಟ್ಟರೆ? ನನ್ನ ತಾಯಿ. ನಿನ್ನ ತಾಯಿಯನ್ನು ಬಿಟ್ಟರೆ? ನನ್ನ ತಂದೆ. ನಿನ್ನ ತಂದೆಯನ್ನು ಬಿಟ್ಟರೆ? ನಮ್ಮಣ್ಣ. ನಿಮ್ಮ ಅಣ್ಣನನ್ನು ಬಿಟ್ಟರೆ? ನನ್ನ ಪತ್ನಿ. ನಿನ್ನ ಪತ್ನಿ. ಒಂದು ವೇಳೆ ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ? ಯಾರು ಹೇಳಿದ್ದಾರೆ? ನಿನ್ನ ಪತ್ನಿಯನ್ನು ಯಾರಾದರೂ ಕೆಣಕಿದರೆ ಎಂದು ಒಂದು ಮಾತು ಹೇಳಿದೆ ಅಷ್ಟೇ, ಇನ್ಯಾರು ಕೆಣಕಲಿಲ್ಲ. ನೋಡಿದ್ಯಾ ನಿನಗೆ ಎಷ್ಟು ಆಕ್ರೋಶ ಬಂತು. ನೀನು ಹೀಗೆ ಆ ವಿಷ್ಣುವಿನ ಪತ್ನಿಯನ್ನು ಕೆಣಕಿದರೆ ಅವನಿಗೂ ಹೀಗೆ ರೋಷಾವೇಶ ಬಂದು ಆಗ ನಿಮ್ಮಿಬ್ಬರ ಕಾಳಗ. ಬ್ರಹ್ಮಚಾರಿಗಳಾಗಿದ್ದರೂ ಅದೆಷ್ಟೋ ವಿಷಯಗಳನ್ನು ನಾರಾಯಣ ಎಲ್ಲಿದ್ದಾರೆ ಆ ನಾಳೆ ಹೇಳದೆ ನಿಧಾನಿಸಯ್ಯ, ಸ್ವಲ್ಪ ಯೋಚಿಸಬೇಡವೇ? ಆ ನಾರಾಯಣನ ಪತ್ನಿ ಒಬ್ಬಳು ಅವನ ವಕ್ಷಸ್ಥಳದಲ್ಲಿ ಶ್ರೀದೇವಿ ಪ್ರಯೋಜನ, ಮತ್ತೊಬ್ಬಳು ಹಿರಣ್ಯಾಕ್ಷ. ಹಾಗೋ ಭೂದೇವಿ. ಭಲೆ ಮೆಚ್ಚಿದೆ ನಿಮ್ಮ ಜಾಣತನಕ್ಕೆ ಭೂದೇವಿ. ಹೋಗು ಮದಾಂತ, ನಿನಗೆ ಅಂತ್ಯಕಾಲವು ಸಮೀಪಿಸಿದೆ. ದುಷ್ಟರನು ಶಿಷ್ಟರನು ತಂಡವ